ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಎಚ್ಚರಗೊಂಡಿದ್ದೀರಾ? ದೇವರ ಮಾತುಗಳನ್ನು ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ ಹಾಗಾದ್ರೆ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ದೇವರ ವಾಕ್ಯವನ್ನು ಮತ್ತೊಂದು ಸಾರಿ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನವನ್ನು ನಮಗೆ ಕೊಟ್ಟಿದ್ದೀರಿ. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರಿ. ಮೇಲಿಂದ ಮೇಲೆ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದೀರಿ. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ ನಿಮ್ಮ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಬೇಕೆಂಬ ಆಸೆಯಿಂದ ನಮ್ಮನ್ನು ಕಾಪಾಡುತ್ತಿರುವುದಕ್ಕಾಗಿ ವಂದನೆಗಳು. ಈ ದಿನ ಮತ್ತೊಂದು ಸಾರಿ ನಿಮ್ಮ ಪ್ರೀತಿಯನ್ನು ಗುರುತಿಸಲು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಓಹೋ, ನೀವು ಇತರ ದೇಶದಲ್ಲಿರೋದಾದರೆ, ಸಾಯಂಕಾಲ ಆಗಿರೋದಾದರೆ ಆಯಾಸಗೊಂಡಿದ್ದೀರಾ? ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ನೀವು ಆಶೀರ್ವದಿಸಲ್ಪಡಬೇಕೆಂದು ಮತ್ತು ನಿಮ್ಮನ್ನು ಕ್ರಿಸ್ತನು ಪರಿಪೂರ್ಣಗೊಳಿಸಬೇಕು ಎಂದು ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ 3ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಬಹಳ ಕಾಲದ ನಂತರ ಯೆಹೋವನು ನನಗೆ ದರ್ಶನ ಕೊಟ್ಟು ಹೀಗಂದನು, ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸುತ್ತಾ ಇರುವುದರಿಂದ ಬಿಡಲಾರದೆ ನಿನ್ನ ಮೇಲೆ ಕೃಪೆಯನ್ನು ತೋರಿಸುತ್ತಿದ್ದೇನೆ. ಬಹಳ ಕಾಲದ ನಂತರ ಯೆಹೋವನ ವಾಕ್ಯವು ನನಗೆ ಪ್ರತ್ಯಕ್ಷವಾಗಿ ಹೀಗಂದಿತು. ಹೇಗಂತೆ? ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸುತ್ತಾ ಇರುವುದರಿಂದ ಬಿಡಲಾರದೆ ನಿನ್ನ ಮೇಲೆ ಕೃಪೆ ತೋರಿಸುತ್ತಿದ್ದೇನೆ. ಪ್ರೀತಿ, ಕೃಪೆ ಇವು ದೇವರ ಬಳಿಯಿಂದ ಮಾತ್ರವೇ ನಾವು ಹೊಂದಬಲ್ಲೆವು. ಲೋಕದ ಪ್ರೀತಿಯಲ್ಲ, ಹೆಸರಿಗೆ ಮಾತ್ರವೇ ತಾತ್ಕಾಲಿಕವಾದ ಪ್ರೀತಿಗಳಾಗಿವೆ. ಶಾಶ್ವತವಾದ ಪ್ರೀತಿ, ನಿರಂತರವಾಗಿಯೂ ನಮ್ಮನ್ನು ಪ್ರೀತಿಸುವ ಪ್ರೀತಿ, ಆರಿ ಹೋಗದ ಪ್ರೀತಿ, ಆರಿಸಲಾಗದ ಪ್ರೀತಿ. ನಮ್ಮ ಅರ್ಹತೆಗಳ ಮೇರೆಗೋ, ನಮ್ಮ ಯೋಗ್ಯತೆಗಳ ಮೇರೆಗೋ, ನಮ್ಮ ಸ್ಥಾನದ ಮೇರೆಗೋ ಅಲ್ಲದೆ ಕೇವಲ ತನ್ನ ಕೃಪೆಯ ಮೇರೆಗೆ ಪ್ರೀತಿಸುವಂತಹ ಪ್ರೀತಿಯಾಗಿದೆ. ಮನುಷ್ಯರು ನಮ್ಮ ಹತ್ರ ದುಡ್ಡು ಇರುವಾಗ ಪ್ರೀತಿಸ್ತಾರೆ, ಅಂದ ಚಂದ ಇರುವಾಗ, ಆರೋಗ್ಯ ಇರುವಾಗ, ಬಲ ಇರುವಾಗ, ಎಲ್ಲವೂ ಇರುವಾಗ ನಿಮ್ಮ ಹಿಂದೆ ಬರ್ತಾರೆ. ಆದರೆ ಯೇಸುವಿನ ಪ್ರೀತಿ, ನೀವು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ, ದೀನ ಸ್ಥಿತಿಯಲ್ಲಿದ್ದರೂ ಸಹ, ಅವಶ್ಯಕತೆಯಲ್ಲಿದ್ದರೂ ಸಹ, ಅನಾರೋಗ್ಯದಲ್ಲಿದ್ದರೂ ಸಹ, ದೇವರನ್ನು ದುಃಖಪಡಿಸುವ ಸ್ಥಿತಿಯಲ್ಲಿ ನೀವಿದ್ರೂ ಸಹ, ಆತನ ಮಾತು ಕೇಳದೆ ತಿರುಗಿ ಬೀಳುವ ವ್ಯಕ್ತಿಯಾಗಿದ್ರೂ ಸಹ, ಆದರೂ ನಿಮ್ಮನ್ನು ಪ್ರೀತಿಸುತ್ತಾನೆ ಎಂದು ಹೇಳಿದ್ರೆ ನಂಬುತ್ತೀರಾ? ಯೇಸು ನಮ್ಮನ್ನು ಪ್ರೀತಿಸುತ್ತಿದ್ದಾರೆ ಪ್ರಿಯರೇ. ನಿಜವೇ, ನಮಗೆ ಏನೋ ಯೋಗ್ಯತೆ ಇದೆ ಅಂದುಕೊಳ್ತೇವೆ, ಆದರೆ ನಮಗೆ ಯಾವ ಯೋಗ್ಯತೆ ಇಲ್ಲ. ಏನೋ ಸ್ವಲ್ಪ ಕಾಣಿಕೆ ಕೊಟ್ಟಿರುವುದಕ್ಕಾಗಿಯೋ, ಏನೋ ಸ್ವಲ್ಪ ನೀವು ಪ್ರಾರ್ಥಿಸುವುದಕ್ಕಾಗಿಯೋ, ಇಲ್ಲವೇ ಸ್ವಲ್ಪ ದೇವರಿಗೋಸ್ಕರ ಏನೋ ಸೇವೆ ಮಾಡಿದಕ್ಕಾಗಿಯೋ ದೇವರು ಅದರ ಮೇರೆಗೆ ನಮ್ಮನ್ನು ಪ್ರೀತಿಸುವವನಾಗಿರೋದಿಲ್ಲ. ಏನು ಇಲ್ಲದಿದ್ರೂ ಸಹ, ಕಾರಣ ಇಲ್ಲದಿದ್ರೂ ಸಹ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಯಾವತ್ತೇ ಆಗಲಿ ಈ ಮಾತನ್ನು ಮರೆಯದೇ ನಮ್ಮ ಮನಸ್ಸಲ್ಲಿಟ್ಕೊಳ್ಬೇಕು. ನನಗೆ ಯಾರೂ ಲಕ್ಷಿಸುತ್ತಾ ಇಲ್ಲ, ನನಗೆ ಯಾರೂ ಪ್ರೀತಿಸುತ್ತಾ ಇಲ್ಲ, ಯಾರೂ ನನಗಿಲ್ಲ ಎಂಬ ಆಲೋಚನೆ ನಿಮಗೆ ಬರುವುದಾದರೆ ಯಾಕೆ ನಿಮಗಿಲ್ಲ? ನಮಗೋಸ್ಕರ ಪ್ರಾಣ ಕೊಟ್ಟ ನಮ್ಮ ಯೇಸು ಕ್ರಿಸ್ತನು ಇದ್ದಾರಲ್ಲವೇ? ಹೆತ್ತ ತಾಯಿ ಮರೆತರೂ ಮರೆತಾಳು, ಆದರೆ ನಾನು ನಿಮ್ಮನ್ನು ಮರೆಯುವುದಿಲ್ಲ ಎಂದು ಹೇಳಿದ ಕರ್ತನಿದ್ದಾನಲ್ಲವೇ? ನೋಡಿರಿ, ನನ್ನ ಅಂಗೈಯಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ ಎಂದು ಹೇಳಿದ ಕರ್ತನು ಇದ್ದಾನಲ್ಲವೇ? ಶಾಶ್ವತವಾದ ಪ್ರೀತಿಯಿಂದ ನಿನ್ನನ್ನು ಪ್ರೀತಿಸುತ್ತಾ ಇರುವುದರಿಂದ ಬಿಡದೆ ನಿನ್ನ ಮೇಲೆ ಕೃಪೆಯನ್ನು ತೋರಿಸುವೆನು ಎಂದು ಹೇಳಿದಂತಹ ಒಬ್ಬ ದೊಡ್ಡ ದೇವರು ನಮಗಿದ್ದಾರಲ್ಲವೇ? ಅಂತಹ ನಂಬಿಕೆ ನಿಮಗಿರೋದಾದರೆ ಅಬ್ಬಾ, ಎಂತಹ ದೊಡ್ಡ ಆದರಣೆ, ಎಂತಹ ದೊಡ್ಡ ಸಂತೈಸುವಿಕೆ ದೊರಕುತ್ತದೆ ಎಂದು ಅನುಭವಿಸಿ ನೋಡಬಹುದು. ಯೇಸುವಿನ ಪ್ರೀತಿ ಶಾಶ್ವತವಾದ ಪ್ರೀತಿಯಾಗಿದೆ. ಅಷ್ಟಕ್ಕೂ ಆತನ ಪ್ರೀತಿಯಲ್ಲಿರುವ ಕ್ವಾಲಿಟಿ ಬಹಳ ಉತ್ತಮವಾದದ್ದು. ಈ ದಿನದ ಪ್ರೀತಿಗಳು ವಿಚಿತ್ರವಾಗಿವೆ. ಪ್ರೀತಿಸಿ ಮದುವೆಯಾಗಿದ್ದೇವೆ ಅನ್ನುತ್ತಾರೆ, ಕೆಲವೇ ದಿನಗಳಲ್ಲಿ ಒಬ್ಬರನ್ನೊಬ್ಬರು ದ್ವೇಷಿಸಿಕೊಳ್ತಾರೆ. ಎಷ್ಟೋ ಪ್ರೀತಿಯನ್ನು ತೋರ್ಪಡಿಸುತ್ತಾರೆ ಬರೀ ಮಾತಿನಲ್ಲಿ, ಆದರೆ ಕ್ರಿಯೆಗೆ ಬರೋಷ್ಟೊತ್ತಿಗೆ ಕಚ್ಚಾಡುತ್ತಾ ಇರುತ್ತಾರೆ. ಮಾತಿನಿಂದ ಮಾತ್ರ ನಾವು ಹಿಗ್ಗುವಂತೆ ಮೆಚ್ಚುವಂತೆ ಮಾಡುವವರಾಗಿ ಪ್ರೀತಿಯನ್ನು ತೋರ್ಪಡಿಸುವಂಥವರಾಗಿರುತ್ತಾರೆ. ಆದರೆ ಕ್ರಿಯೆಯಲ್ಲಿ ಅದನ್ನು ತೋರಿಸಲಾರದೇ ಇರುವಂಥದ್ದು ಈ ದಿನ ಸರ್ವಸಾಧಾರಣ ಆಗ್ಬಿಟ್ಟಿದೆ. ಪ್ರೀತಿ ಅಂದ್ರೆ ಬರೀ ಸುಳ್ಳಾಗ್ಬಿಟ್ಟಿದೆ ಈ ದಿನ, ಹೌದಲ್ವೋ? ಇಹಲೋಕದಲ್ಲಿರುವ ಸ್ನೇಹಗಳು, ಪ್ರೀತಿಗಳು, ಇಷ್ಟಗಳು, ಹೀಗೆ ಇವೆಲ್ಲ ಡಿಫ್ರೆಂಟ್ ವರ್ಡ್ಸ್ಗಳಾಗಿವೆ.
ಸಾಧಾರಣವಾಗಿ ನಾವು ಕನ್ನಡದಲ್ಲಿ ಎಲ್ಲದಕ್ಕೂ ಪ್ರೀತಿ ಅನ್ನುತ್ತೇವೆ. ಇಂಗ್ಲಿಷ್ನಲ್ಲಿಯೂ ಕೂಡ ಐ ಲವ್ ಯು ಪಪ್ಪಿ, ಐ ಲವ್ ಮೈ ಹಸ್ಬೆಂಡ್, ಐ ಲವ್ ಕಾಫಿ, ಹೀಗೆ ಕಾಫಿಯನ್ನು, ನಾಯಿಯನ್ನು, ಗಂಡನನ್ನು, ಮಕ್ಕಳನ್ನು ಎಲ್ಲದಕ್ಕೂ ಒಂದೇ ಪ್ರೀತಿ ಅನ್ನುವಂತೆ ತೋರಿಸ್ತಾರೆ. ಆದರೆ ಒರಿಜಿನಲ್ ಗ್ರೀಕ್ ಭಾಷೆಯಲ್ಲಿ 4 ವ್ಯತ್ಯಾಸವಾದ ಪದಗಳು ಈ ಪ್ರೀತಿಗೆ ಇವೆ ಪ್ರಿಯರೇ. ಆ ಗ್ರೀಕ್ ಪದಗಳೆಲ್ಲ ಹೇಳಿ ನಿಮಗೆ ತೊಂದರೆ ಕೊಡುವುದು ನನಗಿಷ್ಟವಿಲ್ಲ. ಆದರೆ ನಾವು ತಿಳಿದುಕೊಳ್ಳಬೇಕಲ್ಲವೇ? ಯಾಕೆಂದರೆ ಮೊದಲನೇ ಪ್ರೀತಿ ಅದು ಸಹಜವಾದ ಪ್ರೀತಿ. ತಾಯಿಗೂ ಮಗುವಿಗೂ ಇರುವ ಪ್ರೀತಿ, ಸಹಜವಾದ ಪ್ರೀತಿ, ಅದೊಂದು ವಿಧವಾದದ್ದು. ಒಂದು ಆಕಳಿನ ಕರು ತನ್ನ ತಾಯಿಯನ್ನು ನೋಡಿ ಆಟೋಮೆಟಿಕ್ ಆಗಿ ಓಡೋಡಿ ಹೋಗುತ್ತದೆ. ಆ ಆಕಳು ಕರುವನ್ನು ನೋಡಿ ಆ ಪ್ರೀತಿಯನ್ನು ತೋರಿಸಬೇಕೆಂದು ನೆಕ್ಕುತ್ತೆ. ಕರು ಬಾಲ ಆಡಿಸುತ್ತಾ ಇರುತ್ತೆ. ಅದು ಪ್ರೀತಿಯಾಗಿದೆ, ಸಹಜವಾಗಿ ತಾಯಿ ಮಗುವಿನಲ್ಲಿರುವಂತಹ ಪ್ರೀತಿಯಾಗಿದೆ. ಅದು ಸ್ವಲ್ಪ ಕಾಲ ಇರುತ್ತೆ. ಆ ಮಕ್ಕಳು ಬೆಳೆದ ನಂತರ, ತಂದೆ ತಾಯಿಗಳ ಅವಶ್ಯಕತೆ ತೀರಿದ ನಂತರ, ಈ ದಿನ ಎಷ್ಟೋ ಮಂದಿ ಮಕ್ಕಳು ತಂದೆ ತಾಯಿಗಳನ್ನು ಅವರ ವೃದ್ಧಾಪ್ಯದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಮತ್ತೊಂದು ಪ್ರೀತಿ ಎರೋಸ್ ಅಂತ ಇದೆ. ಎರೋಸ್ ಅಂದ್ರೆ ಅದು ಯವನಸ್ಥರ ನಡುವೆ ಅವರು ಟೀನೇಜ್ಗೆ ಬಂದಾಗ ಅವರಿಗೆ ಸ್ವಾಭಾವಿಕವಾಗಿ ಉಂಟಾಗುವ ಆಕರ್ಷಣೆಯಾಗಿದೆ. ಶರೀರ ಸಂಬಂಧವಾದ ಅಪೋಸಿಟ್ ಸೆಕ್ಸ್ ವಿಷಯದಲ್ಲಿ ಉಂಟಾಗುವ ಆಕರ್ಷಣೆ, ಅದು ಶರೀರ ಸಂಬಂಧವಾದ ಪ್ರೀತಿ. ಆ ಟೀನೇಜ್ನಲ್ಲಿ ಅವರು ಸರಿಯಾದ ಡಿಸಿಷನ್ ತೆಗೆದುಕೊಳ್ಳಲಿಕ್ಕಾಗದೆ, ಸರಿಯಾದ ನಡೆಸುವಿಕೆ ಇಲ್ಲದೆ ಅನೇಕರು ಈ ದಿನ ಪ್ರೀತಿಯಲ್ಲಿ ಬಿದ್ದು, ಪ್ರೀತಿಯಲ್ಲಿ ಫೇಲ್ ಆಗಿ, ಪ್ರೀತಿ ವಿಫಲವಾಗಿ, ಹಾಗೂ ಪ್ರೀತಿಸಿ ನಾವು ಓಡಿ ಹೋಗಿ ಮದುವೆ ಆದೆವು ಎಂದು ಹೀಗೆ ನಾನಾ ವಿಧವಾದ ಕೆಲಸ ಮಾಡ್ತಾರೆ. ತಿಳಿಯಲಾರದೆ ಆ ವಯಸ್ಸಲ್ಲಿ ಯವನಸ್ಥರು ಈ ದಿನ ತಮ್ಮ ಜೀವಿತವನ್ನು ಗೊಂದಲಮಯವಾಗಿ ಮಾಡಿಕೊಳ್ತಿದ್ದಾರೆ. ಆ ಯೌವನ ಕಾಲದಲ್ಲಿರುವಂತಹ ಆಕರ್ಷಣೆ ಅದು ತಾತ್ಕಾಲಿಕವಾಗಿದೆ. ಅದು ಯೌವನ ಪ್ರೀತಿಯೂ ಅಲ್ಲ, ಅದು ಶಾಶ್ವತವಾದ ಪ್ರೀತಿಯೂ ಅಲ್ಲ. ಮತ್ತೊಂದು ವಿಧವಾದ ಪ್ರೀತಿ ಇದೆ, ಅದು ಫಿಲಿಯಾ ಎಂಬುದಾಗಿ. ಫಿಲಿಯಾ ಅಂದರೆ ಅದು ಸ್ನೇಹ. ನೋಡಿ, ನಮಗೂ ಸ್ನೇಹಿತರಿರ್ತಾರೆ, ಆದರೆ ಸೀಸನಲ್ ಫ್ರೆಂಡ್ಸ್ ಇರ್ತಾರೆ. ಹಾಗೆಯೇ ನಮಗಿಷ್ಟವಾದವರೊಂದಿಗೆ ನಾವು ಸ್ನೇಹ ಮಾಡ್ತೇವೆ. ಕೆಲವರಿಗೆ ಅವರದ್ದೇ ಆದ ಶಾಪಿಂಗ್ ಫ್ರೆಂಡ್ಸ್ ಇರ್ತಾರೆ, ಕೆಲವರಿಗೆ ಬಿಸ್ನೆಸ್ ಫ್ರೆಂಡ್ಸ್ ಇರ್ತಾರೆ, ಕೆಲವರು ಅದೇ ರೀತಿ ಪ್ಲೇಯಿಂಗ್ ಕಾರ್ಡ್ಸ್, ಡ್ರಿಂಕಿಂಗ್ ಫ್ರೆಂಡ್ಸ್ ಎಂದು ಈ ಲೋಕದಲ್ಲಿ ನಾನಾ ವಿಧವಾದ ಕೆಟ್ಟ ವ್ಯಸನಗಳಿಗೆ ಸ್ನೇಹಿತರಾಗಿರುತ್ತಾರೆ. ಅಂಥವರನ್ನು ಸ್ನೇಹಿತರು ಅಂದುಕೊಳ್ತಾರೆ. ಸ್ವಲ್ಪ ಹೊತ್ತಲ್ಲೇ ಅವರಿಗೆ ಹೊಡ್ಕೊಳ್ಳೋದಾಗಲಿ, ಅವರವರ ಮಧ್ಯದಲ್ಲಿಯೇ ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ಳುವುದನ್ನು ನೋಡ್ತೇವೆ. ನಗುತ್ತಾ ಪ್ರಾರಂಭಿಸಿ ಒಂದು ದೊಡ್ಡ ಹೋರಾಟದೊಂದಿಗೆ ಗಾಯಗೊಳಿಸಿಕೊಳ್ಳುತ್ತಾ, ಹೊಡ್ಕೊಳ್ಳುತ್ತಾ, ಬೈಕೊಳ್ಳುತ್ತಾ ಬೇರ್ಪಡುವುದನ್ನು ನೋಡ್ತೇವೆ. ಇದು ಕೇವಲ ಒಂದು ಸ್ನೇಹ. ಅದು ಕೆಲವು ದಿವಸ ಇರುತ್ತೆ, ಕೆಲವು ವಿಷಯಗಳಲ್ಲಿ ಅಲ್ಪಕಾಲ ಇರುವಂಥದ್ದಾಗಿದೆ. ನಿಜವಾದಂತಹ ಪ್ರೀತಿ ಅಗಾಪ್ಯ ಪ್ರೀತಿ. ಅದೇ ಯೇಸು ಶಿಲುಬೆಯ ಮೇಲೆ ತೋರಿಸಿರುವ ಪ್ರೀತಿಯಾಗಿದೆ. ಯಾವ ಕಾರಣವಿಲ್ಲದೆ ನಮ್ಮನ್ನು ಪ್ರೀತಿಸಿದ ಪ್ರೀತಿಯಾಗಿದೆ. ಪರಿಶುದ್ಧವಾದ ಪ್ರೀತಿ, ಶಾಶ್ವತವಾದ ಪ್ರೀತಿ, ನಿರಂತರವಾದ ಪ್ರೀತಿ, ಯೋಗ್ಯತೆ ಇಲ್ಲದವರನ್ನು ಕೂಡ ಪ್ರೀತಿಸುವಂತಹ ಪ್ರೀತಿಯಾಗಿದೆ. ಆ ಯೇಸುವಿನ ಪ್ರೀತಿಯಿಂದಲೇ ದೇವರು ಲೋಕವನ್ನೆಲ್ಲ ಪ್ರೀತಿಸಿ ತನ್ನ ಏಕೈಕ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ಆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಶಿಲುಬೆಯಲ್ಲಿ ಅರ್ಪಿಸಿಕೊಟ್ಟಿದ್ದಾರೆ. ನೀವು ಕೂಡ ಒಬ್ಬರನ್ನೊಬ್ಬರು ಇಂತಹ ಪ್ರೀತಿಯಿಂದ ಪ್ರೀತಿಸಿಕೊಳ್ಳಿರಿ ಎಂದು ಆ ದಿನ ಶಿಷ್ಯರಿಗೆ ಹೇಳಿದಂತೆ ಈ ದಿನ ನಮಗೂ ಕೂಡ ಯೇಸು ಹೇಳ್ತಿದ್ದಾರೆ. ಆತನೇ ನಮ್ಮನ್ನು ಮೊದಲು ಪ್ರೀತಿಸಿರುವುದರಿಂದ ನಾವು ಆತನಿಗೆ ಪ್ರೀತಿಸುವವರಾಗಿದ್ದೇವೆ. ಈ ದಿನಗಳಲ್ಲಿ ಪ್ರೀತಿ ಕಣ್ಮರೆಯಾಗಿದೆ ಪ್ರಿಯರೇ. ಪ್ರೀತಿ ಇಲ್ಲದ ಸ್ವಾರ್ಥತೆ ಅಧಿಕವಾಗಿ ನೋಡ್ತೇವೆ. ಪ್ರೀತಿಯ ವಿರುದ್ಧ ಯಾವುದೆಂದರೆ ಸ್ವಾರ್ಥತೆಯಾಗಿದೆ. ಎಲ್ಲಿ ಸ್ವಾರ್ಥ ಇರುತ್ತೋ ಅಲ್ಲಿ ಪ್ರೀತಿ ಇರಲ್ಲ. ಪ್ರೀತಿ ಅಂದ್ರೆ ತ್ಯಾಗ. ಪ್ರೀತಿ ಅಂದ್ರೆ ಇನ್ನೊಬ್ಬರ ಬಾಧೆಯನ್ನು ನೀವು ಅನುಭವಿಸುವುದು ಪ್ರೀತಿಯಾಗಿದೆ. ನೋಡಿ, ಒಬ್ಬ ತಾಯಿ ಮಗುವಿಗೆ ಪೆಟ್ಟಾದ್ರೆ ತಾನು ಬಾಧೆ ಪಡ್ತಾಳೆ, ಆ ತಾಯಿ ಅಳ್ತಾಳಲ್ಲವೇ, ಅದು ಪ್ರೀತಿ. ಮಗುವಿಗೆ ಗಾಯವಾಗಿ ರಕ್ತ ಸುರಿಯುತ್ತಾ ಇರುವಾಗ ತಾಯಿ ಗಾಬರಿ ಪಡ್ತಾಳಲ್ಲವೇ, ಅದು ಪ್ರೀತಿ. ಯೇಸು ನಮ್ಮನ್ನು ಕೂಡ ಅಷ್ಟೊಂದು ಪ್ರೀತಿಸುತ್ತಾ ಇದ್ದಾರೆ. ನಾವು ಬಾಧೆ ಪಟ್ರೆ ಆತನೂ ಬಾಧೆ ಪಡುತ್ತಾನೆ. ನಾವು ಸಂತೋಷವಾಗಿರಬೇಕೆಂದು ನಮಗೋಸ್ಕರ ತಾನು ಮಾಡಬೇಕಾದದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ. ನಮ್ಮ ಪಾಪವನ್ನು ಪರಿಹಾರ ಮಾಡಿದ್ದಾರೆ, ನಮ್ಮ ಶಾಪವನ್ನು ಅಳಿಸಿ ಹಾಕಿದ್ದಾರೆ. ಪಾಪಗಳು ಕ್ಷಮಿಸಲ್ಪಟ್ಟವನಿಗೆ ನಿಜವಾದ ಸಂತೋಷವಿರುತ್ತದೆ. ಶಾಶ್ವತವಾದ ಪ್ರೀತಿ, ಒನ್ಸ್ ಫಾರ್ ಆಲ್. ನೀವು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವುದಾದರೆ, ಆತನನ್ನು ನೀವು ಹಿಂಬಾಲಿಸುತ್ತಿರುವುದಾದರೆ, ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಪ್ರೀತಿಯಿಂದ ಯಾರು ಕೂಡ ಬೇರ್ಪಡಿಸಲಾರರು. ಖಡ್ಗವಾಗಲಿ, ಶ್ರಮೆಗಳಾಗಲಿ, ಕಷ್ಟಗಳಾಗಲಿ, ಸಂಕಟಗಳಾಗಲಿ, ಬೇರೆ ಯಾವುದು ಕೂಡ ಕ್ರಿಸ್ತನಲ್ಲಿ ತೋರಿ ಬಂದ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರದು. ಎಷ್ಟು ಜನ ನಂಬುತ್ತೀರಿ?
ಇಷ್ಟು ದೊಡ್ಡ ಪ್ರೀತಿ ತೋರಿಸುವ ಕರ್ತನು ನಿಮ್ಮನ್ನು ನನ್ನನ್ನು ಪ್ರತಿಯೊಬ್ಬರನ್ನು ಪ್ರೀತಿಸುವ ಆತನಾಗಿದ್ದಾರೆ. ಆತನು ಪ್ರೀತಿಸುತ್ತಾ ಇರುವುದರಿಂದ ಬಿಡಲಾರದೆ ನಿಮ್ಮ ಮೇಲೆ ಕೃಪೆ ತೋರಿಸುವ ಆತನಾಗಿದ್ದಾನೆ. ಕೃಪೆ ಅಂದ್ರೆ ಅರ್ಹತೆ ಇಲ್ಲದಂಥವರನ್ನು, ಯೋಗ್ಯತೆ ಇಲ್ಲದಂಥವರನ್ನು ಕ್ಷಮಿಸುವಂಥದ್ದಾಗಿದೆ. ಅಂಥವರನ್ನು ಆಶೀರ್ವದಿಸುವಂಥದ್ದು, ಅಂಥವರ ಸಂಗಡ ಇರುವಂಥದ್ದು, ಅಂಥವರ ಬಾಧೆಯಿಂದ ಬಿಡಿಸಿ ಅವರನ್ನು ಹೊರಗೆ ತರುವಂಥದ್ದಾಗಿದೆ. ಯೇಸು ನಮ್ಮನ್ನು ಕ್ಷಮಿಸುತ್ತಾ ಇರೋದಾದ್ರೆ, ಯೇಸು ನಮ್ಮನ್ನು ಪ್ರೀತಿಸುತ್ತಾ ಇರೋದಾದ್ರೆ, ಯೇಸು ನಮ್ಮನ್ನು ತಪ್ಪಿಸುತ್ತಾ ಇರೋದಾದ್ರೆ, ಯೇಸು ನಮ್ಮನ್ನು ಕಾಪಾಡುತ್ತಾ ಇರೋದಾದ್ರೆ, ಅದು ನಮ್ಮ ಶ್ರೇಷ್ಠತೆಯಿಂದಲ್ಲ, ಅದು ಕೇವಲ ದೇವರ ಶಾಶ್ವತವಾದ ಪ್ರೀತಿಯಿಂದ ಮಾತ್ರ. ಯಾವ ಅರ್ಹತೆ ಇಲ್ಲದಿದ್ರೂ, ಯೋಗ್ಯತೆ ಇಲ್ಲದಿದ್ರೂ ದೇವರು ನಿಮ್ಮನ್ನು ಪ್ರೀತಿಸುತ್ತಾ ನಿಮ್ಮನ್ನು ಕ್ಷಮಿಸುತ್ತಲೇ ಇದ್ದಾರೆ. ಆದರೆ ವಿಷಾದಕರವೇನೆಂದರೆ, ಈ ದಿನ ಬಹಳಷ್ಟು ಜನರಿಗೆ ದೇವರ ಪ್ರೀತಿ ಹಗುರವಾಗ್ಬಿಟ್ಟಿದೆ. ದೇವರ ಪ್ರೀತಿ ಬಹಳಷ್ಟು ಜನರಿಗೆ ಬಹಳ ಹಗುರವಾಗಿದೆ. ದೇವರ ಪ್ರೀತಿಯನ್ನು ಲೆಕ್ಕಿಸುತ್ತಾ ಇಲ್ಲ. ಒಮ್ಮೆ ಒಬ್ಬ ಯವನಸ್ಥನು, ದೇವರನ್ನು ಅರಿತಿರುವಂಥವನು, ಸಡನ್ನಾಗಿ ಮತ್ತೆ ಹಿಂಜರಿದು ಹೋಗೋದಾದರೆ, ಚರ್ಚಿಗೆ ಬರದೆ ತಪ್ಪಿಸಿಕೊಂಡು ತಿರುಗಾಡುತ್ತಾ ಇದ್ರೆ, ಬಹಳ ಬಾಧೆಯಿಂದ ಅವನಿಗೋಸ್ಕರ ಪ್ರಾರ್ಥಿಸುತ್ತಿರುವಾಗ ಅಕಸ್ಮಾತ್ತಾಗಿ ಒಂದು ರೋಡ್ ಮೇಲೆ ಅವನು ಕಾಣಿಸಿದ. ಏನಪ್ಪ, ಎಷ್ಟು ಚೆನ್ನಾಗಿ ರಕ್ಷಣೆ ಹೊಂದಿ ನೀನು ಸಾಕ್ಷ್ಯ ಎಲ್ಲ ಕೊಟ್ಟೆ, ಈಗ ಯಾಕೆ ದಾರಿ ತಪ್ಪುತ್ತಾ ಇದ್ದಿ? ಮತ್ತೆ ಯಾಕೆ ಹಳೆ ದಾರಿ ಹಿಡಿದಿ ನಾಯಿ ತಾನು ಕಕ್ಕಿದ್ದನ್ನು ತಿರುಗಿ ನೆಕ್ಕಿದ ಹಾಗೆ ನೀನು ಮತ್ತೆ ಹಿಂಜರಿದು ಹೋಗ್ತಿದ್ದಿ? ಯಾಕೆ ನೀನು ಅಷ್ಟೊಂದು ಹೀನ ಸ್ಥಿತಿಗೆ ಬಿದ್ದೋದಿ? ನಿನ್ನನ್ನು ನೋಡಿ ಯೇಸು ಅಳುತ್ತಿದ್ದಾರೆ. ಬೈಬಲ್ನಲ್ಲಿ ಒಂದು ವಚನ ಇದೆ, ನಾನು ನಿಮ್ಮನ್ನು ನೋಡಿ ಮರೆಯಾಗಿ ನಾನು ಅಳುತ್ತಿದ್ದೇನೆ ಎಂಬುದಾಗಿ ಬೈಬಲಲ್ಲಿ ವಾಕ್ಯ ಇದೆ. ನೀವು ದೇವರನ್ನು ದುಃಖಪಡಿಸುತ್ತಾ ಇರೋದಾದರೆ, ಪಾಪ ಆ ಹುಡುಗನು ಒಮ್ಮೆ ಪಶ್ಚಾತ್ತಾಪ ಪಟ್ಟ. ಆ ಯವನಸ್ಥನು, ಯಾಕೆ ಕದ್ದು ಮುಚ್ಚಿ ಅಳ್ತಾ ಇದ್ದಿ, ಮುಂದೆಯೇ ಅಳ್ಬೋದಲ್ಲವೇ ಎಂದು ಯಾರೋ ಹೇಳಿದ್ರಂತೆ. ಅಂದರೆ ಅಷ್ಟು ಹಗುರವಾಗಿದೆ. ನಿಮಗೆ ಗೊತ್ತಾ ಪ್ರಿಯರೇ, ಯೇಸು ನಮ್ಮನ್ನು ನಾವು ಚೆನ್ನಾಗಿರುವಾಗ, ನಾವು ದೇವರಿಗೆ ಇಷ್ಟಕರವಾಗಿರುವಾಗ, ಪರಿಶುದ್ಧ ಮಾರ್ಗದಲ್ಲಿ ನಡೆಯುತ್ತಾ ಇರುವಾಗ ನಮ್ಮ ವಿಷಯದಲ್ಲಿ ಆನಂದಿಸುತ್ತಾರೆ. ನಾವು ಸೈತಾನನಿಗೆ ವಿಧೇಯರಾಗುತ್ತಾ ಇರುವಾಗ, ನಮ್ಮ ಜೀವಿತವನ್ನು ನಾಶನ ಮಾಡಿಕೊಳ್ತಿರುವಾಗ, ನಿನ್ನ ಸಹಾಯಕರ್ತನಾಗಿರುವ ನನಗೆ ವಿರೋಧಿಯಾದಿ, ನಿನ್ನನ್ನು ನೀನೇ ಹಾನಿ ಮಾಡಿಕೊಳ್ತಾ ಇದ್ದೀ ಎಂದು ದೇವರು ಹೇಳಿದಾರಲ್ಲವೇ? ಸಹಾಯ ಮಾಡುವಂತಹ ದೇವರಿಗೇ ವಿರುದ್ಧವಾಗಿ ನಾವು ತಿರುಗಿ ಬಿದ್ದು ಇನ್ನು ತಮ್ಮಷ್ಟಕ್ಕೆ ತಾವೇ ಹಾನಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗಳಲ್ಲಿ ಈ ದಿನ ಎಷ್ಟೋ ಜನ ಕ್ರಿಸ್ತನ ಪ್ರೀತಿ ಕಳಕೊಂಡವರಿದ್ದಾರೆ. ಯೇಸು ನಿಮ್ಮನ್ನು ಪ್ರೀತಿಸುತ್ತಾ ಇದ್ದಾರೆ. ಹಾಗಾಗಿ ನಿಮ್ಮನ್ನು ಪ್ರೀತಿಸಿದವರನ್ನು ನೀವು ದುಃಖಪಡಿಸಬಾರದು. ನಿಮ್ಮನ್ನು ಪ್ರೀತಿಸಿದವರನ್ನು ನೀವು ಪ್ರೀತಿಸಬೇಕೆಂದು ದೇವರು ಬಯಸ್ತಾರೆ. ನಿಮ್ಮನ್ನು ಪ್ರೀತಿಸಿದವರು ಅಂದ್ರೆ ಅವರಿಗಿಷ್ಟಕರವಾಗಿರುವಂಥದ್ದಾಗಿದೆ. ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಪ್ರೀತಿಸಬೇಕಾದ್ರೆ ಒಬ್ಬರಿಗಾಗಿ ಒಬ್ಬರು ಬದುಕಬೇಕು. ದಂಪತಿಗಳ ವಿಷಯದಲ್ಲಿರುವ ದೇವರ ವಾಕ್ಯವೇ ಅದಾಗಿದೆ. ಹಾಗೆಯೇ ನಾವು ದೇವರನ್ನು ಪ್ರೀತಿಸುತ್ತೇವೆ ಎಂದು ಹೇಗೆ ಗೊತ್ತಾಗ್ತದೆ? ಹೇಗೆ ಗೊತ್ತಾಗುತ್ತೆ ಅಂದರೆ ದೇವರಿಗೆ ಇಷ್ಟಕರವಾಗಿ ಮಾಡುವಾಗ ಗೊತ್ತಾಗುತ್ತೆ. ದೇವರಿಗೆ ದುಃಖಪಡಿಸುವ ಕಾರ್ಯಗಳನ್ನು ನಾವು ಬಿಟ್ಟು ಬಿಡಬೇಕು. ಇಲ್ಲಿ ಕರ್ತನು ಹೇಳ್ತಾರೆ, ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ್ದೇನೆಂದು. ಒಂದು ವೇಳೆ ನೀವು ನನ್ನನ್ನು ಮರೆತರೂ ಕೂಡ ನಿಮ್ಮನ್ನು ಮರೆಯನು, ನೀವು ನನ್ನನ್ನು ಬಿಟ್ಟರೂ ನಾನು ನಿಮ್ಮನ್ನು ಬಿಡೋದಿಲ್ಲ ಅನ್ನುತ್ತಾರೆ. 6 ತಿಂಗಳು, 3 ತಿಂಗಳು, ಇಲ್ಲವೇ ಈ ಲೋಕದಲ್ಲಿರುವವರೆಗೂ ಮಾತ್ರವಲ್ಲ, ಶಾಶ್ವತವಾಗಿ ಇರುವಂತಹ ಪ್ರೀತಿಯಿಂದ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅನ್ನುತ್ತಾರೆ. ಎಂದಿಗೂ ನಿಮ್ಮ ಕೈ ಬಿಡೋದಿಲ್ಲ, ನಿಮ್ಮನ್ನು ಬಿಡದೆ ನಿಮ್ಮ ಮೇಲೆ ಕೃಪೆ ತೋರಿಸುತ್ತೇನೆ ಅನ್ನುತ್ತಾರೆ. ನಾನು ಬಹಳ ಸಾರಿ ಗಮನಿಸಿದ್ದೇನೆ, ಒಮ್ಮೆ ರಕ್ಷಣೆ ಹೊಂದಿದ ವ್ಯಕ್ತಿ ಕೆಲವೊಮ್ಮೆ ಶೋಧನೆಗೆ ಒಳಗಾಗಿ ದೇವರಿಂದ ದೂರ ಹೋದಾಗ್ಯೂ ಕೂಡ ದೇವರು ಅಂಥವರನ್ನು ಬಿಟ್ಟು ಬಿಡ್ತಾ ಇಲ್ಲ ಪ್ರಿಯರೇ. ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಟ್ಟು ಅವರು ಮತ್ತೆ ತಮ್ಮ ಸ್ಥಿತಿಯನ್ನು ಗ್ರಹಿಸಿಕೊಂಡು ಪಶ್ಚಾತ್ತಾಪ ಪಡುವ ಹಾಗೆ ಪರಿಶುದ್ಧಾತ್ಮ ದೇವರು ಅವರ ಸಂಗಡ ಇದ್ದಿದ್ದಕ್ಕೆ ಅವರು ತಿರುಗಿ ದೇವರ ರಕ್ಷಣೆಯ ಆನಂದದಲ್ಲಿ, ಆತನ ಪ್ರೀತಿಯಲ್ಲಿ ಹಿಡಿಯಲ್ಪಟ್ಟಿರುವುದನ್ನು ಗಮನಿಸಿದ್ದೇನೆ. ನೀವೇನಾದರೂ ದಾರಿ ತಪ್ಪಿ ಹೋಗಿದ್ದೀರಾ? ದೇವರ ಪ್ರೀತಿಯನ್ನು ಮರೆತು ಹೋಗಿದ್ದೀರಾ? ದೇವರು ಎಫೆಸ ಸಭೆಗೆ ಹೇಳ್ತಾರೆ, ನಿನ್ನ ಮೊದಲ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೆಯೆಂದು. ನಾವು ಪ್ರೀತಿಸ್ತಿದ್ದೇವೆ, ಆದರೆ ಮೊದಲ ಪ್ರೀತಿಯೇ ಬೇರೆ. ಮೊಟ್ಟ ಮೊದಲ ದಿನ ದೇವರಿಗೆ ತೋರಿಸಿದ ಪ್ರೀತಿ. ರಕ್ಷಣೆ ಹೊಂದಿದ ಆರಂಭದಲ್ಲಿ ನಿಮ್ಗೆ ಎಷ್ಟು ಆಸಕ್ತಿ ಇತ್ತಲ್ಲವೇ? ಸಭೆ ಅಂದ್ರೆ ಓಡೋಡಿ ಹೋಗ್ತಿದ್ರಿ, ವಾಕ್ಯ ಕೇಳಲು ಎಷ್ಟೋ ಆಸೆ ಪಡ್ತಿದ್ರಿ. ಗತಕಾಲದ ಲಾಕ್ಡೌನ್ ಟೈಮಲ್ಲಿ ಲೈವ್ನಲ್ಲಿ ಪಾಲ್ಗೊಳ್ಳೋರು ಎಷ್ಟೋ ಜನ ಎಷ್ಟೋ ಆಸಕ್ತಿಯಿಂದ ಲೈವ್ ಝೂಮ್ನಲ್ಲಿ ಬಂದು ಪಾಲ್ಗೊಳ್ತಾ ಇದ್ರು. ಈ ದಿನವೂ ಕೂಡ ಬರ್ತಾರೆ, ಆದರೆ ಆ ಆಸಕ್ತಿ ಇಲ್ಲ. ಆ ದಿನಗಳಲ್ಲಿದ್ದ ಶ್ರದ್ಧೆ, ಆ ನಂಬಿಕೆ, ಆ ಸಮರ್ಪಣೆ ಈ ದಿನ ಅನೇಕರಲ್ಲಿ ಕಾಣಿಸುತ್ತಾ ಇಲ್ಲ. ಅನೇಕ ವಿಧವಾದ ಕೆಲಸಗಳಲ್ಲಿ ಒದ್ದಾಡುತ್ತಾ, ಲೋಕದ ಪ್ರೀತಿಯಲ್ಲಿ ಬಿದ್ದೋಗುತ್ತಾ, ಲೋಕವನ್ನು ಪ್ರೀತಿಸಬೇಡಿರಿ ಎಂದಿದ್ದಾರೆ ಯೇಸು. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ದೇವರಿಗೂ ಅವನಿಗೂ ವಿರೋಧತ್ವ ಇರುತ್ತೆ. ಲೋಕವನ್ನು ದೇವರನ್ನು ಪ್ರೀತಿಸಲಿಕ್ಕಾಗಲ್ಲ ಪ್ರಿಯರೇ. ಪ್ರೀತಿಸಿದರೆ ಕರ್ತನನ್ನೇ ಪ್ರೀತಿಸಿ, ಆತನ ಆಜ್ಞೆಗಳನ್ನು ಪ್ರೀತಿಸಿ, ಆತನ ಚಿತ್ತಾನುಸಾರವಾಗಿ ಜೀವಿಸಬೇಕು. ಇಲ್ಲವೇ ಲೋಕವನ್ನು ಪ್ರೀತಿಸಿದರೆ
ಕರ್ತನನ್ನು ಬಿಡಬೇಕಾಗತ್ತೆ. ದೇಮನು ಒಬ್ಬ ಸಹಾಯಕನು ಪೌಲನ ಹತ್ತಿರ ಈ ಲೋಕವನ್ನೆಲ್ಲ ಸ್ನೇಹ ಮಾಡಿ ಪೌಲನಂತಹ ದೈವ ಸೇವಕನನ್ನು ಬಿಟ್ಟು ಲೋಕದೊಳಗೆ ಹೋದನೆಂದು ವಾಕ್ಯ ಹೇಳುತ್ತೆ. ಈ ಅಂತ್ಯಕಾಲದಲ್ಲಿ ಪ್ರೀತಿ ತಣ್ಣಗಾಗುತ್ತಾ ಇದೆ. ಅದಕ್ಕೆ ನಮ್ಮ ಹೃದಯಗಳಲ್ಲಿ ಕಲ್ವರಿ ಶಿಲುಬೆಯ ಪ್ರೀತಿ ಬೆಳಗುತ್ತಾ ಇರಬೇಕಾದ್ರೆ ಆ ಪ್ರೀತಿಯನ್ನು ನಾವು ಧ್ಯಾನಿಸುತ್ತಾ, ಶಿಲುಬೆ ಮರಣ ಪುನರುತ್ಥಾನವನ್ನು ಧ್ಯಾನಿಸುತ್ತಾ, ಕರ್ತನ ವಾಕ್ಯವನ್ನು ಪ್ರೀತಿಸುತ್ತಾ ಆತನ ಚಿತ್ತಾನುಸಾರವಾಗಿ ಜೀವಿಸುವುದಾದರೆ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುತ್ತಾರೆ. ವಿಧೇಯರಾಗದವರಿಗಾಗಿ ದಿನವಿಡೀ ಕೈ ಚಾಚಿ ಕರೆಯುತ್ತಿದ್ದಾನೆ. ಒಂದು ವೇಳೆ ಕರ್ತನ ಪ್ರೀತಿಯಿಂದ ನೀವು ಕೂಡ ದೂರವಾದರೆ ಮತ್ತೊಂದು ಸಾರಿ ದೇವರು ಹೇಳ್ತಾರೆ, ನಾನು ಇನ್ನೂ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಬಾ ಎಂದು ಈ ದಿನ ಅನುದಿನದ ಧ್ಯಾನದಲ್ಲಿ ನಿಮ್ಮನ್ನೇ ಕರೆಯುತ್ತಿದ್ದಾರೆ. ಬರುವಿರಾ ಸಹೋದರ ಸಹೋದರಿಯರೇ? ಮೊಳಕಾಲೂರಿ ದೇವರ ಮುಂದೆ ನಿಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಹೌದು ದೇವರೇ, ಈ ಲೋಕದ ಪ್ರೀತಿ ನಮ್ಮನ್ನು ನಿಮ್ಮ ಪ್ರೀತಿಯಿಂದ ದೂರ ಮಾಡುತ್ತದೆ. ಇಹಲೋಕದ ದೇವರು ನಮ್ಮ ಮನೋನೇತ್ರ ಬೆಳಗದಂತೆ ನಮ್ಮನ್ನು ಕುರುಡರನ್ನಾಗಿ ಮಾಡಿದೆ. ತಾತ್ಕಾಲಿಕವಾದ ಪ್ರೀತಿಯಲ್ಲಿ, ತಾತ್ಕಾಲಿಕವಾದ ಸಂತೋಷದಲ್ಲಿ ನಾವು ಆನಂದಿಸಿ ನಿಮ್ಮಿಂದ ದೂರ ಆಗುವಂತೆ ಕಳವಳಪಡಿಸುತ್ತಿದೆ. ಇಂತಹ ಭಯಂಕರವಾದ ದಿನಗಳಲ್ಲಿ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸುವ ಕರ್ತನು ನನಗಿದ್ದಾನೆ ಎಂದು, ನನ್ನನ್ನು ತಳ್ಳಿಬಿಡದೆ ಕೈ ಬಿಡದೆ ತನ್ನ ಕೃಪೆಯನ್ನು ದೇವರು ತೋರಿಸುತ್ತಿದ್ದಾರೆಂದು ನಂಬಲು ಮತ್ತು ಅದೇ ನಿಮ್ಮ ಕೃಪೆಯಲ್ಲಿ ಭದ್ರಗೊಂಡಿರಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಹಾಗೆ ಹೊರದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ಅವಾಗಲೇ ದೇವರಿಂದ ಉತ್ತರ ಪಡೆದುಕೊಳ್ತೇವೆ. ನಿಮ್ಮಲ್ಲಿ ಅನೇಕರು ಪ್ರೈಸ್ ರಿಪೋರ್ಟ್ಸ್ಗಳನ್ನು ತಿಳಿಯಪಡಿಸುತ್ತಿದ್ದೀರಿ, ಅದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.